ಏತರ್ 450X ಇಂದ ಫ್ರಂಟ್ ಬ್ರೇಕ್ ಪ್ಯಾಡ್ ಹೆಂಗ್ ಚೇಂಜ್ ಮಾಡ್ಬೇಕಂತ ನೋಡುವ. ಇದನ್ನ ಪಟ್ 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 ಅಂತೇಳಿ ಹಿಂಗ್ ಬಿಚ್ಕ ಬಿಟ್ರೆ ಆಯ್ತು ಅಷ್ಟೇ. 2 ವೋಲ್ಟ್ ಇರೋದಿಲ್ಲ. ಈ ತರ ಫುಲ್ ಸೆಟ್ ಈ ತರ ಹೊರಗಡೆ ಬರ್ತದೆ ನೋಡ್ರಿ. ಸೊ ಇಷ್ಟು ಹೊರಗಡೆ ತೆಕ್ಕೊಂಡ್ ಮೇಲೆ ಮುಂದಿನ ಕೆಲಸ ಈ ಲಾಕ್ ಓಪನ್ ಮಾಡ್ಬೇಕು. ಈ ಪ್ಯಾಡಿನ ಪಿನ್ ಅನ್ನ ಈ ತರ ಹೊರಗೆ ಎಳ್ಕೋಬೇಕು ಫಸ್ಟ್. ಸೊ ಈ ಪಿನ್ ತೆಗೆದ್ಮೇಲೆ ಈ ಬ್ರೇಕ್ ಪ್ಯಾಡ್ ಅನ್ನ ಹಿಂಗ್ ಸುಮ್ನೆ ಹೊರಗೆ ಎಳೆದ್ರೆ ಆಯ್ತಾ. ಇಲ್ಲಿ ನೋಡ್ರಿ, ಇದು 3 ಪಿಸ್ಟನ್ ಬೈಬ್ರೆ ಕ್ಯಾಲಿಪರ್. ಇದು ಈ ಪಿಸ್ಟನ್ ಅನ್ನ ಈ ತರ ಒಳಗಡೆ ಪುಷ್ ಮಾಡಿದ್ರೆ ಹೋಗ್ತದೆ. ಅದು ಪುಷ್ ಮಾಡ್ಲಿಲ್ಲ ಅಂದ್ರೆ ಬ್ರೇಕ್ ಪ್ಯಾಡ್ ಹಾಕ್ಲಿಕ್ಕೆ ಜಾಗ ಇರುದಿಲ್ಲ. ಈ ಕ್ಯಾಲಿಪರಿಗೆ ಇಲ್ಲಿ ಗ್ರೀಸಿಂಗ್ ಮಾಡ್ಕೋಬೇಕು ಫಸ್ಟ್. ಈಗ ಇದನ್ನ ಫಿಕ್ಸ್ ಮಾಡ್ಕೋಬೇಕು. ಹೊಸ ಬ್ರೇಕ್ ಪ್ಯಾಡ್ ತಗೊಳ್ಳಿ, ಸೇಮ್ ಇದ್ರೊಳಗಡೆ ಇನ್ಸರ್ಟ್ ಮಾಡಿ. ಇಲ್ಲಿ ಕ್ಯಾಲಿಪರ್ ಪಿನ್ ಇರ್ತದಲ್ಲ ಬ್ರೇಕ್ ಪ್ಯಾಡ್ ಇಂದ. ಸೊ ಇಲ್ಲಿ ವಾಪಸ್ ಅದನ್ನ ಪಿನ್ ಹಾಕಿ ಈ ತರ ಪುಷ್ ಮಾಡಿ. 2 ಹೊಡೆದ್ ಬಿಟ್ರೆ ಕುತ್ಕೊಳ್ತದೆ. ಇಲ್ಲಿ ಲಾಕ್ ಹಾಕೋದು ಮಾತ್ರ ಮರಿಬೇಡಿ. ಈಗ ನೋಡಿ, ವಾಪಸ್ ಈ ತರ ಇಲ್ಲಿ ಡಿಸ್ಕ್ಗೆ ಇದನ್ನ ಅಟ್ಯಾಚ್ ಮಾಡಿ 2 ಬೋಲ್ಟ್ ಈ ತರ ಹಾಕಿ ಸೇಮ್ ಟೈಟ್ ಮಾಡಿಬಿಟ್ರೆ ಕೆಲಸ ಮುಗಿಯಿತು. ನಾನು ಇಲ್ಲಿ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ನನ್ನ ಓಲ್ಡ್ ಡಿಸ್ಕ್ ಪ್ಯಾಡ್ ಅನ್ನ ಯೂಸ್ ಮಾಡಿದ್ದೆ. ನನ್ನ ಡಿಸ್ಕ್ ಪ್ಯಾಡ್ ಹಾಳಾಗಿಲ್ಲ.